ಜೈ ಭೀಮ್ ಬಂಧುಗಳೇ, ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಅಂಗವಾಗಿ ಇವತ್ತು ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮ. ಎಲ್ಲ ಜಾತಿ ವರ್ಗದ ಎಲ್ಲ ಒಂದು ಸಾಧಕರು, ಸಾಮಾನ್ಯ ಪ್ರಜೆಗಳು ಎಲ್ಲರೂ ಜೊತೆಗೂಡಿ ಒಂದು ವೇದಿಕೆ ಹಾಗೂ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ತುಂಬ ಖುಷಿಯಾಯಿತು. ಆದರೆ ನನ್ನ ಅನಿಸಿಕೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿದ್ದೆಯಲ್ಲೂ ಸಹ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರ್ತಾರೆ ಅನ್ನೋದನ್ನು ನನ್ನ ಭಾವನೆ. ಕಾರಣ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪ್ರತಿಯೊಬ್ಬರು ಒಂದು ಕೋರ್ಟ್ ವಿಷಯ ಆಗ್ಬೋದು, ಸ್ಟೇಷನ್ ವಿಷಯ ಆಗ್ಬೋದು, ಊರಿನ ವಿಷಯ ಆಗ್ಬೋದು, ಏನೇ ಬಂದರೂ ಕೂಡ ಅವರು ಕೊಟ್ಟಂಥ ಸೂತ್ರದಲ್ಲೇ ನಡೀತಾ ಇರೋದ್ರಿಂದ ಪ್ರತಿಯೊಬ್ಬರು ಅವ್ರನ್ನ ಜ್ಞಾಪಕ ಮಾಡಿಸ್ಕೊಳ್ತಾ ಇರ್ತಾರೆ, ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹಾಗಾಗಿ ಒಂದು ಸಾಂಕೇತಿಕವಾಗಿಯೇ ನಾವು ಇವತ್ತು ಆಚರಣೆ ಮಾಡಿದ್ದೀವಿ ಅಂತ ನನ್ನ ಭಾವನೆ. ಯಾಕಂದರೆ ನಮ್ಮ ದೇಶದಲ್ಲೇ ಅಲ್ಲ, ಪ್ರಪಂಚದಾದ್ಯಂತ ಅವರ ಜನ್ಮದಿನಾನ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು. ಹಾಗಾಗಿ ಬೇರೆ ದೇಶಗಳು ಕೂಡ ಈ ಒಂದು ವಿಶ್ವ ಮಾನವ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡ್ತಾರೆ. ಇದರಲ್ಲಿ ನಾವು ಕೂಡ ಭಾಗಿಯಾಗಿದ್ವಿ. ಮತ್ತು ಒಂದು ವಿಶೇಷವಾಗಿ ಈ ಒಂದು ನೆಕ್ಸ್ಟ್ ಜನರೇಷನ್ ಅಥವಾ ಮುಂದಿನ ಪೀಳಿಗೆಗೆ ಒಂದು ಜ್ಞಾಪಕ ಇರುವಂಥ ಒಂದು ಸಣ್ಣ ಕಾರ್ಯಕ್ರಮ, ನಾವು ಮಾಸ್ತಿಯಿಂದ ಮಾಲೂರಿನ ಒಂದು ಕಾರ್ಯಕ್ರಮದವರೆಗೂ ಒಂದು ಬೈಕ್ ರ್ಯಾಲಿ ಅಂತ ಒಂದು ಯುವಜನ ಹಾಗೂ ವಂಶೋದಯ ಆಸ್ಪತ್ರೆಯಲ್ಲಿ 24/7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 9141066685. ಒಂದು ಮಹಿಳಾ ಮಣಿಗಳ ಜೊತೆ ನಾವು ಬೈಕ್ ರ್ಯಾಲಿ ಕೂಡ ಮಾಡಿದ್ವಿ. ಸೊ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದಾದಂಥ ಕಾರ್ಯಕ್ರಮಗಳನ್ನು ಈ ಒಂದು ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತ, ಅವರ ಕೊಟ್ಟಿರುವಂಥ ಕೊಡುಗೆ ಇದು ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ತಲುಪಲಿ ಅನ್ನೋ ಒಂದು ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಅದೇ ರೀತಿ ಇವತ್ತು ನಮಗೆ ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ತಿಳ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ದೇಶದಾದ್ಯಂತ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ, ಮಹಿಳೆಯರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಒಂದು ಹೊಸ ಜೀವನನ ಒಂದು 100 ವರ್ಷಗಳ ಮೊದಲು ನಾವು ಕಲ್ಪನೆಯನ್ನು ಮಾಡ್ಕೊಳ್ಳೋಕೆ ಹೋದರೆ ಅದು ಎಂಥ ಜೀವನ ಇತ್ತು, ಇವತ್ತು ಎಂಥ ಜೀವನ ಸಿಕ್ಕಿದೆ ಪ್ರತಿಯೊಬ್ಬರಿಗೂ ಕೂಡ ಅನ್ನೋದನ್ನು ಒಂದು ಮನವರಿಕೆ ಮಾಡುವಂಥ ಉದ್ದೇಶದಲ್ಲಿ ಇನ್ನೂ ಮುಂದಿನ ಕಾರ್ಯಕ್ರಮಗಳನ್ನು ಇನ್ನೂ ಅದ್ಧೂರಿಯಾಗಿ ಮಾಡ್ತೀವಿ ಅಂತ ಹೇಳ್ತಾ, ಅದರ ಜೊತೆಗೆ ನಮಗೆ ಇವತ್ತು ಒಂದು ಗೌರವ ಸೂಚಿಸಿದಂಥ ನಮ್ಮ ಫ್ರೆಂಡ್ಸ್ ಸಂತೋಷ್ ಆಗ್ಬೋದು, ಮತ್ತು ತಿರುಪತಿ ವೆಂಕಟರಮಣ ಸ್ವಾಮಿ ದೇವಾಲಯದ ಅಧ್ಯಕ್ಷರಾದಂಥ ನಮ್ಮ ಗೋಪಾಲ್ ಅವರು ಆಗ್ಬೋದು, ನಮ್ಮ ಗೋವಿಂದು ಮತ್ತು ನಮ್ಮ ಎಲ್ಲ ನಮ್ಮ ಸಹಪಾಠಿಗಳು, ನಮ್ಮ ಸ್ನೇಹಿತರಿಗೂ ನಾವು ಈ ಮೂಲಕ ನಾವು ಧನ್ಯವಾದಗಳನ್ನ ತಲುಪಿಸ್ತೀವಿ. ಸೊ ಥ್ಯಾಂಕ್ ಯು ಸೊ ಮಚ್. ಬಂಧುಗಳೇ, ನಮ್ಗೆ ಜನ್ಮ ಕೊಟ್ಟರೆ ನಮ್ಮ ತಂದೆ ತಾಯಿಯಾಗಿರ್ಬೋದು, ಜೀವನಾಂಶ ಕೊಟ್ಟಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವು ರಾಜಾರೋಷವಾಗಿ ಇವತ್ತು ಪೊಸಿಷನ್ ಕೋಟು, ಬೂಟು, ಶೂಟು ರಾಜಾರೋಷವಾಗಿ ನಾವು ಓಡಾಡ್ತಾ ಇದ್ದೀವಿ. ಅಂದರೆ ಆ ಭಗವಂತನ ಆಶೀರ್ವಾದ, ಆ ಅಪ್ಪನಿಗೆ ಕೋಟಿ ನಮಸ್ಕಾರಗಳು ನಾನು ತಿಳಿಸ್ತಾ ಇದ್ದೀನಿ. ಎಲ್ಲರೂ ಅಷ್ಟೇ, ಶಿಕ್ಷಣ, ಸಂಘಟನೆ, ಹೋರಾಟ ಈ ಮೂರು ಇಂಪಾರ್ಟೆಂಟು. ಎಲ್ಲರೂ ಅದರಂತೆ ಬಾಳಬೇಕು, ಅದರಂತೆ ಬದುಕಬೇಕು. ನಾವು ಯಾವುದರಲ್ಲಿ ಕಮ್ಮಿ ಇಲ್ಲ ಅಂತೇಳಿ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಆ ಮಹಾನುಭಾವ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯಲ್ಲಿ ನಾವೆಲ್ಲ ನಡಿಬೇಕಂತೇಳಿ ನಮಗೆಲ್ರಿಗೂ ನನಗೆ ಇಷ್ಟೊಂದು ಗೌರವ ಕೊಟ್ಟಿದ್ದ ನಮ್ಮ ದಮನಿತ ಸಂಘದ ರಾಜ್ಯ ಅಧ್ಯಕ್ಷರಾದಂಥ ಸಂತೋಷ್, ನಮ್ಮ ಸ್ನೇಹಿತರು ಎಲ್ಲರೂ ಅಷ್ಟೇ, ಎಲ್ರಿಗೂ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಭೀಮ್.